press the bell icon on the YouTube app and never miss another update. Hello students, let us continue our discussion in 5-digit numbers. Let us complete our exercise 1.1. So we are solving 7th main. We already completed the 7th main. So let us solve the problems in 8th, 9th and 10th main today. So what they are mentioned in 8th main is write the following numbers in increasing order. In the bracket they are mentioned ascending order. ಗೊತ್ತಿದೆ ನಿಮಗೆ ಅಸೆಂಡಿಂಗ್ ಆರ್ಡರ್ ಅಂದರೆ ಏನು, ಇನ್ಕ್ರೀಸಿಂಗ್ ಆರ್ಡರ್ ಅಂದರೆ ಏನು. ಇನ್ಕ್ರೀಸಿಂಗ್ ಆರ್ಡರ್ ಅಂದರೆ ನಮಗೆ ಸ್ಮಾಲೆಸ್ಟ್ ಟು ಬಿಗ್ಗೆಸ್ಟ್ ಅರೇಂಜ್ ಮಾಡಿದ್ರೆ ನಮಗೇನಾಗುತ್ತೆ ಇನ್ಕ್ರೀಸಿಂಗ್ ಆರ್ಡರ್ ಆಗುತ್ತೆ. ಅದನ್ನೇ ನಾವೇನಂತ ಕೇಳಿದೆ ಅಸೆಂಡಿಂಗ್ ಆರ್ಡರ್ ಅಂತ ಹೇಳ್ತೀವಿ. ವಿ ಆಲ್ರೆಡಿ ಸಾಲ್ವ್ಡ್ ಸಮ್ ಎಕ್ಸಾಂಪಲ್ ಪ್ರಾಬ್ಲಮ್ಸ್ ಇನ್ ಅಸೆಂಡಿಂಗ್ ಆರ್ಡರ್ ಆ್ಯಂಡ್ ಡಿಸೆಂಡಿಂಗ್ ಆರ್ಡರ್ ಆಲ್ಸೋ. Let us solve the exercise problems now. First question, what they are given, 30,435, 70,533, 20,411, 40,623. What we have to do? We have to arrange the given numbers in ascending order. Ascending order ಬರಿಬೇಕು ಅಂದರೆ ಫಸ್ಟ್ ನಮಗೆ ಕಂಪ್ಯಾರಿಸನ್ ಗೊತ್ತಿರಬೇಕು. ಫಸ್ಟ್ ನಂಬರ್ಸ್ನ ಕಂಪೇರ್ ಮಾಡಿ ಸ್ಮಾಲೆಸ್ಟ್ ನಂಬರ್ನ ಚೂಸ್ ಮಾಡಬೇಕು. ಕಂಪೇರ್ ಮಾಡಬೇಕು ಅಂದರೆ ಯಾವಾಗಲೂ ಹೈಯೆಸ್ಟ್ ನಂಬರ್ ಆಫ್ ಡಿಜಿಟ್ನ ಅಬ್ಸರ್ವ್ ಮಾಡ್ತೀವಿ. ಇಲ್ಲಿ ಹೈಯೆಸ್ಟ್ ನಂಬರ್ ನಮಗೆ ಏನಿದೆ ಯೂನಿಟ್ಸ್, ಟೆನ್ಸ್, 100, 1000, 10,000 10,000 ಪ್ಲೇಸಲ್ಲಿರೋ ನಂಬರ್ಸ್ನೆಲ್ಲ ಅಬ್ಸರ್ವ್ ಮಾಡಿ ಸ್ಮಾಲೆಸ್ಟ್ನ ಚೂಸ್ ಮಾಡಿ. 3, 7, 2, 4 ಸ್ಮಾಲೆಸ್ಟ್ ಯಾವುದು ನಮಗೆ ಗಿವನ್ ನಂಬರ್ಸಲ್ಲಿ 2ನೇ ನಮಗೆ ಸ್ಮಾಲೆಸ್ಟ್ ಆಗುತ್ತೆ. ಸೊ ಫಸ್ಟು 2 ಇರೋ ನಂಬರ್ನ ಬರ್ಕೊಳ್ತೀವಿ. 20,411 ಇದು ಆಯಿತು. ನೆಕ್ಸ್ಟ್ 2 ಆದಮೇಲೆ ರಿಮೈನಿಂಗ್ ಟರ್ಮ್ಸ್ 3 ಇದೆ, 7 ಇದೆ, 4 ಇದೆ. ನಮಗೆ ನೆಕ್ಸ್ಟ್ ಸ್ಮಾಲೆಸ್ಟ್ ಯಾವುದಾಗುತ್ತೆ 3 ಆಗುತ್ತೆ. 30,435. ಸೊ ದಟ್ ಈಸ್ ಸೆಕೆಂಡ್. ನೆಕ್ಸ್ಟ್ ಈ ಎರಡು ನಂಬರ್ಸ್ನ ಕಂಪೇರ್ ಮಾಡಿರಿ. ಇವೆರಡರಲ್ಲಿ ಸ್ಮಾಲೆಸ್ಟ್ ಬರೀಬೇಕು. ಇಲ್ಲಿ 4 ಇದೆ, ಇಲ್ಲಿ 1000 ಪ್ಲೇಸ್ 7 ಇದೆ. ಆಬ್ವಿಯಸ್ಲಿ 4 ನಮಗೇನಾಗುತ್ತೆ ಸ್ಮಾಲೆಸ್ಟ್ ಆಗುತ್ತೆ. ಸೊ ಇದನ್ನ ಬರ್ಕೊಳ್ತೀನಿ 40,623. ನೆಕ್ಸ್ಟ್ ರಿಮೈನಿಂಗ್ ಟರ್ಮ್ 70,533. ಇದೇನಾಗುತ್ತೆ ನಮಗೆ ಅಸೆಂಡಿಂಗ್ ಆರ್ಡರ್ ಫಾರ್ ದ ಕ್ವೆಶನ್ 1. ಸೊ let us take second question. 44,444. next 44,044. next 40,444. 40,044. ಈ ಥರ ಇದ್ದರೆ ಸ್ವಲ್ಪ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ, ಯಾಕಂದರೆ ಎಲ್ಲದು 40 40 40 ಅಂತದೆ. ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಅಸೆಂಡಿಂಗ್ ಆರ್ಡರ್ ಫಸ್ಟ್ ಸ್ಟೆಪ್ಪಲ್ಲಿ ಯಾವಾಗಲೂ ಏನಾಗುತ್ತೆ ನಮಗೆ 1000s ಪ್ಲೇಸ್ ಯಾವುದು ಹೈಯೆಸ್ಟ್ ಪ್ಲೇಸ್ನ ಕಂಪೇರ್ ಮಾಡಿ. ಇಲ್ಲೂ ಕೂಡ 10,000s ಪ್ಲೇಸ್ ಹೈಯೆಸ್ಟ್ ಇದೆ ನಮಗೆ. ಆದರೆ ನೋಡಿರಿ 4 4 4 4 ಎಲ್ಲ ಕಡೆಗೂ ಈಕ್ವಲ್ ಇರೋದ್ರಿಂದ ನಾವೇನು ಮಾಡ್ತೀವಿ 10,000 ಪ್ಲೇಸ್ ಸೇಮ್ ಇರೋದ್ರಿಂದ ನೆಕ್ಸ್ಟ್ ಪ್ಲೇಸ್ ಯಾವುದಿದೆ ನಮಗೆ 1000 ಪ್ಲೇಸ್, ಅದನ್ನು ಕಂಪೇರ್ ಮಾಡ್ತಾ ಹೋಗಬೇಕು. 1000s ಪ್ಲೇಸ್ನ ಕಂಪೇರ್ ಮಾಡಿರಿ. ಇಲ್ಲಿ ನಮಗೆ 4 ಇದೆ, ಇಲ್ಲಿ 4 ಇದೆ, 0 0. ಅಂದರೆ ಇಲ್ಲಿ ಇವೆರಡರಲ್ಲೂ 4 ಇದೆ, 0 ಇದೆ. 0 ಸ್ಮಾಲೆಸ್ಟ್. 4 ಮತ್ತು 0 ಕಂಪೇರ್ ಮಾಡಿದ್ರೆ 0 ಸ್ಮಾಲೆಸ್ಟ್ ಆಗುತ್ತೆ. ಸೊ ಇವೆರಡಲ್ಲಿ ನಾವು ಮತ್ತೆ ಸ್ಮಾಲೆಸ್ಟ್ ಯಾವುದು ಅಂತ ಚೆಕ್ ಮಾಡಿ. ಇವೆರಡರಲ್ಲಿ 1000s ಪ್ಲೇಸ್ ಸೇಮ್ ಇದೆ ಅಲ್ವಾ. ಸೊ ನಾವು ನೆಕ್ಸ್ಟ್ ಏನು ಮಾಡಬೇಕು 100 ಪ್ಲೇಸಿಗೆ ಹೋಗ್ಬೇಕು. ಇಲ್ಲಿ 100 ಪ್ಲೇಸಲ್ಲಿ 4 ಇದೆ, ಇಲ್ಲೇನಾಗಿದೆ ನಮಗೆ 0 ಇದೆ. 0 ಈಸ್ ಸ್ಮಾಲರ್ ದ್ಯಾನ್ 4. 0 ನಮಗೇನಾಗುತ್ತೆ 4ಗಿಂತ
ಸ್ಮಾಲರ್ ಆಗುತ್ತೆ. ಸೊ ಇದನ್ನ ಫಸ್ಟು ಚೂಸ್ ಮಾಡ್ಕೊಳ್ತೀವಿ, ಇದನ್ನ ನೆಕ್ಸ್ಟ್ ಚೂಸ್ ಮಾಡ್ಕೊಳ್ತೀವಿ. ಫಸ್ಟು ಈ ನಂಬರ್ನ ಬರ್ಕೋಬೇಕು. ಯಾಕೆ ಅಂತ ಗೊತ್ತಾಯ್ತಲ್ಲ ಹೆಂಗೆ ಕಂಪೇರ್ ಮಾಡೋದಂತ ಹೇಳಿದ್ದೀನಿ. 40,044 ಇದಾದಮೇಲೆ ನೆಕ್ಸ್ಟ್ ಇಲ್ಲಿ 4 ಇದೆ ಅಲ್ವಾ, ಸೊ ದಿಸ್ ಇಸ್ ದ ನೆಕ್ಸ್ಟ್ ನಂಬರ್ 40,444. ಈ ಎರಡು ನಂಬರ್ ಕಂಪ್ಯಾರಿಸನ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಈ ಎರಡು ನಂಬರ್ ಕಂಪೇರ್ ಮಾಡಿ. ಇಲ್ಲಿ 4 ಈಕ್ವಲ್ ಇದೆ, ನೆಕ್ಸ್ಟು 1000 ಕೂಡ 4 ಈಕ್ವಲ್ ಇದೆ. ನೆಕ್ಸ್ಟು 100ನ ಕಂಪೇರ್ ಮಾಡಿದ್ರೆ ಇಲ್ಲಿ 4 ಇದೆ, ಇಲ್ಲಿ 0 ಇದೆ. ಆಬ್ವಿಯಸ್ಲಿ 0 ಈಸ್ ಸ್ಮಾಲರ್, ಸೊ ಲೆಟ್ ಅಸ್ ಚೂಸ್ ದಿಸ್ ನಂಬರ್ ಫಸ್ಟ್, 44,044. ಲಾಸ್ಟಿಗೆ ರಿಮೈನಿಂಗ್ ಟರ್ಮ್ ದಟ್ ಈಸ್ 44,444. This is the ascending order for first and second question. Is it clear? Let us take third question, that is 63,841, 63,481, 63,148, 63,184. So let us write ascending order for this. ಅಸೆಂಡಿಂಗ್ ಆರ್ಡರ್ ಅಂದರೆ ಫಸ್ಟ್ ಸ್ಮಾಲೆಸ್ಟ್ನ ಚೂಸ್ ಮಾಡ್ತೀವಿ. ಇಲ್ಲಿ ಅಬ್ಸರ್ವ್ ಮಾಡಿ 1000 ಪ್ಲೇಸಲ್ಲಿ ಮತ್ತು 10,000 ಪ್ಲೇಸಲ್ಲಿ ನಂಬರ್ಸ್ ಎಲ್ಲದರಲ್ಲೂ ಸೇಮ್ ಇದೆ. 63 ಇಲ್ಲೂ 63, 6 and 3, 6 and 3, 6 and 3. ಏನಾಗುತ್ತೆ ಇಲ್ಲಿ 1000 ಪ್ಲೇಸು ಮತ್ತು 10,000 ಪ್ಲೇಸಲ್ಲಿ ನಂಬರ್ಸ್ ಸೇಮ್ ಇರೋದ್ರಿಂದ ಏನು ಮಾಡ್ತೀವಿ, ಲೆಟ್ ಅಸ್ ಕಂಪೇರ್ 100th ಪ್ಲೇಸ್. ಸಿ ಇಲ್ಲಿ ಸ್ಮಾಲೆಸ್ಟ್ ಬೇಕು, ನೆನ್ಪಿಟ್ಕೊಳ್ಬೇಕು. 8, 4 100 ಪ್ಲೇಸ್ನ ಕಂಪೇರ್ ಮಾಡ್ತಿದ್ದೀವಿ. 1, 1. ಸೊ 8 ಇದೆ ಲಾರ್ಜರ್, 4 ಅದು ಕೂಡ ಲಾರ್ಜರ್ ನಂಬರ್ ಕಂಪೇರ್ ಟು 1. ಇಲ್ಲಿ ನಮಗೇನಿದೆ, ಇಲ್ಲಿ 1 ಇದೆ, ಇಲ್ಲಿ 1 ಇದೆ. ಸೊ ನಾವು ಇವೆರಡರ ನಡುವೆ ಸ್ಮಾಲೆಸ್ಟ್ ಯಾವುದು ಅಂತ ಚೆಕ್ ಮಾಡಿ. ಆಬ್ವಿಯಸ್ಲಿ ಇವೆರಡು ಲಾರ್ಜರ್ ನಂಬರ್ಸ್, ಇವೆರಡು ನಂಬರ್ಸಲ್ಲಿ ಕಂಪೇರ್ ಮಾಡಬೇಕೀಗ. ಇಲ್ಲಿ 100 ಪ್ಲೇಸಲ್ಲಿ 1 ಇದೆ, 100 ಪ್ಲೇಸಲ್ಲಿ 1 ಇದೆ. ಸೊ ಲೆಟ್ ಅಸ್ ಚೆಕ್ ಫಾರ್ 10th ಪ್ಲೇಸ್. ಇಲ್ಲಿ 10th ಪ್ಲೇಸಿಗೆ ಚೆಕ್ ಮಾಡಿದ್ರೆ ಇಲ್ಲಿ 4 ಇದೆ, ಇಲ್ಲಿ 8 ಇದೆ. 4 ಸ್ಮಾಲರ 8 ಸ್ಮಾಲರ, ನಮಗೆ ಆಬ್ವಿಯಸ್ಲಿ 4 ಸ್ಮಾಲರ್ ಆಗುತ್ತೆ. ಸೊ ಲೆಟ್ ಅಸ್ ಚೂಸ್ ದಿಸ್ ಫಸ್ಟ್, 63,148. ಸೊ ಇದಾಯಿತು. ನೆಕ್ಸ್ಟ್ ಈ ನಂಬರ್ ಬರೆಯೋಣ, 63,184. ಸೊ ಇವೆರಡು ನಂಬರ್ಸ್ ಇದೆ. ಈಗ ಈ ಎರಡು ನಂಬರ್ಸ್ ಕಂಪೇರ್ ಮಾಡೋಣ. ಇಲ್ಲಿ ನೋಡಿರಿ, 100 ಪ್ಲೇಸಲ್ಲಿ 8 ಇದೆ, ಇಲ್ಲಿ 100 ಪ್ಲೇಸಲ್ಲಿ 4 ಇದೆ. ನಮಗೆ ಸ್ಮಾಲೆಸ್ಟ್ ಬೇಕು, ಸೊ ಇದನ್ನ ಚೂಸ್ ಮಾಡೋಣ. 63,481. ಇದಾದ ಮೇಲೆ ನಮಗೇನಿದೆ, 63,841. Is it clear? So this is the answer for third question. Let us solve fourth and fifth question now. Fourth question, 50,060. 50,060, 50,500, 55,000, 50,006. ಏನು ಮಾಡಬೇಕು, ಅಸೆಂಡಿಂಗ್ ಆರ್ಡರ್. ಅಸೆಂಡಿಂಗ್ ಆರ್ಡರ್ ಅಂದರೆ ಫಸ್ಟ್ ಸ್ಮಾಲೆಸ್ಟ್ ಚೂಸ್ ಮಾಡ್ತೀವಿ, ಕಂಪ್ಯಾರಿಸನ್ ಮಾಡೋಣ. ಸೊ ಕಂಪ್ಯಾರಿಸನ್ ಮಾಡಿ ಹೈಯೆಸ್ಟ್ ಪ್ಲೇಸ್ ಏನಿದೆ ನಮಗೆ 10,000 ಪ್ಲೇಸ್. 10,000 ಪ್ಲೇಸಲ್ಲಿ ಎಲ್ಲ ನಂಬರ್ ಸೇಮ್ ಇದೆ, 5, 5, 5, 5. ಸೊ ಲೆಟ್ ಅಸ್ ಗೋ ಫಾರ್ ನೆಕ್ಸ್ಟ್ ಪ್ಲೇಸ್, ದಟ್ ಈಸ್ 1000th ಪ್ಲೇಸ್. See here we have 0, 0, 5 and 0. Obviously 0 ಸ್ಮಾಲರ್ ಇರುತ್ತೆ. ನಮಗೆ ಈ ನಂಬರ್ ಬಿಟ್ಟು ಈ 3 ನಂಬರ್ಸೆಲ್ಲ 0 ಇದೆ. ಸೊ ನೆಕ್ಸ್ಟು 100 ಪ್ಲೇಸ್ ಕಂಪೇರ್ ಮಾಡೋಣ.
ಇಲ್ಲಿ 0 ಇದೆ, ಇಲ್ಲಿ 5 ಇದೆ, ಇಲ್ಲಿ 0 ಇದೆ. ಸೊ ಇವೆರಡರಲ್ಲಿ ನಮಗೆ 100 ಪ್ಲೇಸಲ್ಲಿ ಸೇಮ್ ನಂಬರ್ಸ್ ಇದೆ. ಸೊ ಇದು ಎಲಿಮಿನೇಟ್ ಆಯ್ತು. ಇವಾಗ 100 ಪ್ಲೇಸಲ್ಲಿ ಸೇಮ್ ಇರೋದ್ರಿಂದ ನೆಕ್ಸ್ಟ್ ನಾವೇನು ಮಾಡಬೇಕು, 10th ಪ್ಲೇಸ್ ಕಂಪೇರ್ ಮಾಡಿರಿ. 10th ಪ್ಲೇಸಲ್ಲಿ ಇಲ್ಲಿ 6 ಇದೆ, ಇಲ್ಲಿ 10th ಪ್ಲೇಸಲ್ಲಿ ನಮಗೇನಿದೆ 0 ಇದೆ. ತುಂಬ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಬೇಕು, ಇಲ್ಲಾಂದರೆ ರಾಂಗ್ ಆಗುತ್ತೆ. ಒಂದೊಂದೇ ನಂಬರ್ನ ನಾವು ಎಲಿಮಿನೇಟ್ ಮಾಡ್ಕೊಳ್ತಾ ಹೋಗ್ತೀವಿ. ಸೊ ಇಲ್ಲಿ 10th ಪ್ಲೇಸಲ್ಲಿ 6 ಇದೆ, ಇಲ್ಲಿ 0 ಇದೆ. ನಮಗೆ ಸ್ಮಾಲೆಸ್ಟ್ ಬೇಕು, 0 ಇಸ್ ದ ಸ್ಮಾಲೆಸ್ಟ್. ಸೊ ಲೆಟ್ ಅಸ್ ಚೂಸ್ ದಿಸ್ ಫಸ್ಟ್. 2 ನಂಬರ್ನ ಉಳಿಸ್ಕೊಳ್ತೀವಿ, ಈ 2 ನಂಬರ್ ಕಂಪೇರ್ ಮಾಡ್ತೀವಿ. ಸೊ ದಿಸ್ 50,006. ಕನ್ಫ್ಯೂಷನ್ ಬೇಡ. ಈ ನಂಬರ್ ಆದಮೇಲೆ ಈ ನಂಬರ್, ಯಾಕಂದರೆ ಈ 2 ನಂಬರ್ಸ್ನ ಕಂಪೇರ್ ಮಾಡಿದ್ದೀವಿ ನಾವು. 50,060. ಈಗ ಈ 2 ನಂಬರ್ ಚೆಕ್ ಮಾಡೋಣ. ಇವೆರಡರಲ್ಲಿ ಸ್ಮಾಲೆಸ್ಟ್ ಯಾವುದು? 1000s ಪ್ಲೇಸಲ್ಲಿ 5 ಇದೆ. ಸೊ 1000s ಪ್ಲೇಸಲ್ಲಿ ಇಲ್ಲಿ 0 ಇದೆ, 5 ಇದೆ. ಯಾವ್ದು ನಮಗೆ ಸ್ಮಾಲೆಸ್ಟ್ ಆಗುತ್ತೆ? 0ನೇ ಸ್ಮಾಲೆಸ್ಟ್ ಆಗುತ್ತೆ. ಸೊ 50,500. 50,500. Next 55,000. This is the ascending order. For 4th question, let us take 5th question. 20,325, 20,825, 20,302, 20,413. ಏನು ಮಾಡ್ಬೇಕು ನಾವು? ಅಸೆಂಡಿಂಗ್ ಆರ್ಡರ್. ಸೊ ಅಸೆಂಡಿಂಗ್ ಆರ್ಡರ್ ಕಂಪ್ಯಾರಿಸನ್ ಸ್ಟಾರ್ಟ್ ಮಾಡ್ತೀವಿ. ಕಂಪ್ಯಾರಿಸನ್ನ 10,000 ಪ್ಲೇಸ್. 10,000 ಪ್ಲೇಸಲ್ಲಿ ಎಲ್ಲ ನಂಬರ್ಸ್ ಸೇಮ್ ಇದೆ, 2, 2, 2, 2. ಸೊ ಲೆಟ್ ಅಸ್ ಟೇಕ್ 1000s ಪ್ಲೇಸ್. ಸಿ 0, 0, 0. ಎಲ್ಲದರಲ್ಲೂ 10,000 ಮತ್ತು 1000s ಪ್ಲೇಸಲ್ಲಿ ಸೇಮ್ ನಂಬರ್ಸ್ ಇರೋದ್ರೆ ಲೆಟ್ ಅಸ್ ಟೇಕ್ ನೆಕ್ಸ್ಟ್ ಪ್ಲೇಸ್ ವ್ಯಾಲ್ಯೂ, ದಟ್ ಈಸ್ 100. 100 ಪ್ಲೇಸ್ ವ್ಯಾಲ್ಯೂನ ಕಂಪೇರ್ ಮಾಡಿ 3, 8, 3, 4. ಇದಿಷ್ಟರಲ್ಲಿ ಸ್ಮಾಲೆಸ್ಟ್ ಚೂಸ್ ಮಾಡೋಣ. 3, 8, 3, 4. ನಮಗೆ ಸ್ಮಾಲೆಸ್ಟ್ ಯಾವುದಾಗುತ್ತೆ? 3 ಆಗೋದು. ಈ 2 ನಂಬರ್ಸಲ್ಲಿ ನಮಗೆ 3 ಇದೆ. ಸೊ 100 ಪ್ಲೇಸಲ್ಲಿ ನಂಬರ್ ಸೇಮ್ ಇರೋದ್ರಿಂದ ನೆಕ್ಸ್ಟ್ 10th ಪ್ಲೇಸಿಗೆ ಹೋಗೋಣ. 10th ಪ್ಲೇಸಲ್ಲಿ ಇಲ್ಲಿ 2 ಇದೆ, ಇಲ್ಲಿ 0 ಇದೆ. 0 ಈಸ್ ದ ಸ್ಮಾಲೆಸ್ಟ್. ಸೊ ಲೆಟ್ ಅಸ್ ಚೂಸ್ ದಿಸ್ ಫಸ್ಟ್. 20,302. ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ ಬರೀರಿ. ಇದು ಆದಮೇಲೆ ನೆಕ್ಸ್ಟ್ ಈ ನಂಬರ್, ಇವೆರಡು ಕಂಪೇರ್ ಮಾಡಿದ್ದೀವಿ ಅಲ್ವಾ? 20,325. ನೆಕ್ಸ್ಟ್ ಕ್ವೆಶನ್, ಸಾರಿ, ನೆಕ್ಸ್ಟ್ ಈ 2 ನಂಬರ್ಸ್ ಇದೆ ನಮಗೆ. ಇಲ್ಲಿ ನೋಡಿ 100 ಪ್ಲೇಸಲ್ಲಿ ಈ ನಂಬರಲ್ಲಿ 8 ಇದೆ, ಇಲ್ಲಿ 100 ಪ್ಲೇಸಲ್ಲಿ 4 ಇದೆ. ಸ್ಮಾಲೆಸ್ಟ್ ಯಾವುದಾಗುತ್ತೆ ನಮಗೆ? ಆಬ್ವಿಯಸ್ಲಿ 4 ಈಸ್ ದ ಸ್ಮಾಲೆಸ್ಟ್. ಲೆಟ್ ಅಸ್ ಚೂಸ್ ದಿಸ್. 20,413. ನೆಕ್ಸ್ಟ್ 20,825. ಎಲ್ಲ ಬರೆದ್ಮೇಲೆ ಒಂದ್ಸರಿ ಚೆಕ್ ಮಾಡಿ. 20,302, 325, 20,430, 20,825. ನೀವು ರೀಡ್ ಮಾಡಿದ್ರೆ ಗೊತ್ತಾಗುತ್ತೆ ನೀವು ಬರೆದಿರೋ ಆರ್ಡರ್ ಕರೆಕ್ಟ್ ಇದೆಯೋ ಇಲ್ಲೋ ಅಂತ. ಸೊ ದಿಸ್ ಇಸ್ ದ ಆನ್ಸರ್ ಫಾರ್ 8th main. ಲೆಟ್ ಅಸ್ ಟೇಕ್ 9th main now. So 9th main, write the following numbers in decreasing order, or in the bracket they are mentioned descending order. Ascending order and descending order are just opposite. Descending order ಅಂದರೆ ನಾವೇನು ಮಾಡಬೇಕು? ಫಸ್ಟು ಬಿಗ್ಗೆಸ್ಟಿಂದ ನಾವು ಸ್ಮಾಲೆಸ್ಟ್ನ ಬರೀತಾ ಹೋಗ್ತೀವಿ. ಅಂದರೆ ಈ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೆ ನಿಮಗೆ ಒಂದು ಮೈಂಡಲ್ಲಿ ಇರಬೇಕು, ಯಾವಾಗಲೂ ಬಿಗ್ಗೆಸ್ಟ್ನ ಫಸ್ಟ್ ಚೂಸ್ ಮಾಡ್ತಾ ಹೋಗ್ತೀವಿ. ಅಸೆಂಡಿಂಗ್ ಆರ್ಡರಲ್ಲಿ ಕಂಪ್ಯಾರಿಸನ್ ಮಾಡಿ ಫಸ್ಟ್ ಸ್ಮಾಲೆಸ್ಟ್ನ ಚೂಸ್ ಮಾಡ್ತಿದ್ವಿ. ಡಿಕ್ರೀಸಿಂಗ್ ಆರ್ಡರ್ ಅಂದರೆ ಡಿಸೆಂಡಿಂಗ್ ಆರ್ಡರಲ್ಲಿ ಫಸ್ಟ್ ಸ್ಮಾಲೆಸ್ಟ್ನ ಚೂಸ್ ಮಾಡ್ತಾ ಹೋಗ್ತೀರಿ. ಸೊ 9th main, ಫಸ್ಟ್ ಕ್ವೆಶನ್. 23,456, 34,567,
12,347, sorry, 12,345, next 45,678. ಏನು ಮಾಡಬೇಕು ನಾವು ಡಿಸೆಂಡಿಂಗ್ ಆರ್ಡರ್ನ ಬರೀಬೇಕು ಆರ್ ಡಿಕ್ರೀಸಿಂಗ್ ಆರ್ಡರ್, ಯು ಕ್ಯಾನ್ ಸೇ ಎನಿಥಿಂಗ್. ಡಿಸೆಂಡಿಂಗ್ ಆರ್ಡರ್ ಅಂದರೆ ಏನು ಚೂಸ್ ಮಾಡ್ತೀರಿ, ಫಸ್ಟ್ ಯಾವಾಗಲೂ ಬಿಗ್ಗೆಸ್ಟ್ನ ಚೂಸ್ ಮಾಡಿ. ಬಿಗ್ಗೆಸ್ಟ್ ಚೂಸ್ ಮಾಡಬೇಕು ಅಂದರೆ ಕಂಪ್ಯಾರಿಸನ್ ಮಾಡಬೇಕು. ಹೈಯೆಸ್ಟ್ ಪ್ಲೇಸ್ ನಮಗೆ ಏನಿದೆ ಇಲ್ಲಿ 10,000 ಪ್ಲೇಸ್ ಇದೆ. 10,000 ಪ್ಲೇಸ್ ಕಂಪೇರ್ ಮಾಡ್ತಾ ಹೋಗ್ರಿ. 2, 3, 1, 4. 2, 3, 1, 4ರಲ್ಲಿ ನಮಗೆ ಬಿಗ್ಗೆಸ್ಟ್ ಯಾವುದು? ಬಿಗ್ಗೆಸ್ಟ್ ಅಂದರೆ ನಮಗೆ obviously 4 is the biggest number. So let us choose this first. 45,678. After 4 next biggest, ಈ 3 numbers compare ಮಾಡಿ. 2, 3, 1 ನಮಗೆ ಏನಾಗುತ್ತೆ? 3 is the biggest. So let us write 34,567. Now compare the remaining 2 terms. Here we have 2, here we have 1. So 2 is the biggest, 23,456 and 12,345. This is a descending order. Is it clear? So let us take second question. 40,564, 45,064, 45,604, 40,456. ಈ ಥರ ಒಂದೇ ನಂಬರ್ಸ್ ಇರುವಾಗ 10,000 ಪ್ಲೇಸಲ್ಲಿ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಬೇಕು. ವಿ ಹ್ಯಾವ್ ಟು ರೈಟ್ descending order. So first you have to choose the biggest number. Let us compare the numbers. Highest place we have 10,000 place. See 4, 4, 4, 4. 10,000 place ನಮಗೆ ಏನಾಗಿದೆ? ಎಲ್ಲದರಲ್ಲೂ ನಂಬರ್ ಸೇಮ್ ಇದೆ. So let us check for thousands place. Here we have 0, here we have 5, 5, 0. So 0 ಮತ್ತು 5 ಇದೆ. 0 ಮತ್ತು 5ಅಲ್ಲಿ ಬಿಗ್ಗೆಸ್ಟ್ನ ಚೂಸ್ ಮಾಡಬೇಕು. ಬಿಗ್ಗೆಸ್ಟ್ ಅಂದರೆ ಆಬ್ವಿಯಸ್ಲಿ 5. ಈ ಎರಡು ನಂಬರ್ಸಲ್ಲಿ 5 ಇದೆ ಅಲ್ವಾ? ಸೊ ಫಸ್ಟ್ ಈ ಎರಡು ನಂಬರ್ಸ್ನ ಕಂಪೇರ್ ಮಾಡೋಣ. ಇಲ್ಲಿ 4, 5, 4, 5 ಈಕ್ವಲ್ ಆಗಿದೆ. ನೆಕ್ಸ್ಟ್ 100 ಪ್ಲೇಸಿಗೆ ಹೋದರೆ ಇಲ್ಲಿ 0 ಇದೆ, ನಮಗೆ 6 ಇದೆ. ಇಸ್ ಇಟ್ ಕ್ಲಿಯರ್? ಸೊ ನಾವೇನು ಮಾಡಬೇಕು? ಹೈಯೆಸ್ಟ್ ಬಿಗ್ಗೆಸ್ಟ್ ನಂಬರ್ ಬೇಕು. ಸೊ ಇದನ್ನ ಚೂಸ್ ಮಾಡ್ಕೊಳ್ತೀವಿ. 6 ಇದೆ, ಅದಕ್ಕೆ 45,604. ನೆಕ್ಸ್ಟ್ ಏನು ಮಾಡ್ತೀವಿ? ಈ ನಂಬರ್ನ ಚೂಸ್ ಮಾಡ್ಕೊಳ್ತೀವಿ. 45,064. ಸೊ ರಿಮೈನಿಂಗ್ 2 ಟರ್ಮ್ಸ್ನ ಕಂಪೇರ್ ಮಾಡಬೇಕು. 1000 ಪ್ಲೇಸು 10,000 ಪ್ಲೇಸಲ್ಲಿ 40 ಇದೆ. ಸೊ ಲೇಟೆಸ್ಟ್ ಚೆಕ್ ಫಾರ್ 100 ಪ್ಲೇಸ್. 100 ಪ್ಲೇಸಲ್ಲಿ ಇಲ್ಲಿ 5 ಇದೆ, 100 ಪ್ಲೇಸಲ್ಲಿ 4 ಇದೆ. ಸೊ ಏನು ಮಾಡ್ಬೇಕು? ನಾವು ಬಿಗ್ಗೆಸ್ಟ್ ನಂಬರ್ನ ಚೂಸ್ ಮಾಡ್ತೀವಿ. ದಿಸ್ ಇಸ್ ದ ಬಿಗ್ಗೆಸ್ಟ್ ನಂಬರ್. 40,564. ನೆಕ್ಸ್ಟ್ ಏನಿದೆ? 40,456. ಇಸ್ ಇಟ್ ಕ್ಲಿಯರ್? ದಿಸ್ ಈಸ್ ಅ ಆನ್ಸರ್. ಒಂದ್ಸಲಿ ಆನ್ಸರ್ ಬರೆದ್ಮೇಲೆ ಚೆಕ್ ಮಾಡ್ಕೊಳ್ರಿ, ನಿಮಗೆ ತಪ್ಪು ಮಾಡಿದಿರೋ ಸರಿ ಮಾಡಿದಿರೋ ಗೊತ್ತಾ. 45,604, 45,064, 40,564, 40,456. This is the answer. Let us take third question. 12,344, 12,340, 12,304. Next 13,244. ಸೊ ಏನು ಮಾಡ್ತೀರಿ? ಇದನ್ನು ಡಿಸೆಂಡಿಂಗ್ ಆರ್ಡರಲ್ಲಿ ಬರೀಬೇಕು. ಡಿಸೆಂಡಿಂಗ್ ಆರ್ಡರ್ ಅಂದರೆ ಯು ಹ್ಯಾವ್ ಟು ಚೂಸ್ ದ ಸ್ಮಾಲೆಸ್ಟ್ ಫಸ್ಟ್. ಫಸ್ಟ್ ಯು ಹ್ಯಾವ್ ಟು ಚೂಸ್ ದ ಬಿಗ್ಗೆಸ್ಟ್. ಇಲ್ಲಿ ನೋಡಿರಿ 10,000 ಪ್ಲೇಸ್ ಕಂಪೇರ್ ಮಾಡಿ. 1, 1, 1, 1 ಸೇಮ್ ಇದೆ. ನೆಕ್ಸ್ಟು 1000 ಪ್ಲೇಸಿಗೆ ಹೋಗ್ತೀರಿ. 2, 2, 3, 3. ಹೌದಾ? ಸೊ ನಾವು ಫಸ್ಟು ನಮಗೆ ಬಿಗ್ಗೆಸ್ಟ್ ನಂಬರ್ ಬೇಕು.
ಇಲ್ಲಿ 2 ಇದೆ, ಈ 3ರಲ್ಲೂ 2 ಇದೆ, ಅಲ್ಲಿ ಇದರಲ್ಲಿ ಮಾತ್ರ 3 ಇದೆ. ಸೊ 3 ಈಸ್ ದ ಬಿಗ್ಗೆಸ್ಟ್. ಸೊ ಲೆಟ್ ಅಸ್ ಚೂಸ್ ದಿಸ್ ಫಸ್ಟ್. 13,244. ಈಗ ಈ 3 ನಂಬರ್ಸ್ನ ಕಂಪೇರ್ ಮಾಡ್ತೀವಿ. ಇಲ್ಲಿ 1000 ಪ್ಲೇಸಲ್ಲಿ 2 ಇದೆ. ನೆಕ್ಸ್ಟ್ ವಿಲ್ ಗೋ ಫಾರ್ 100 ಪ್ಲೇಸ್. ಇಲ್ಲಿ 3 ಇದೆ, ಇಲ್ಲೂ 3 ಇದೆ, ಇಲ್ಲೂ 3 ಇದೆ, ಈಕ್ವಲ್ ಇದೆ. ಸೊ ಲೆಟ್ ಅಸ್ ಟೇಕ್ 10th ಪ್ಲೇಸ್. ನೆಕ್ಸ್ಟು 4, ಇಲ್ಲಿ 4 ಇದೆ, ಇಲ್ಲಿ ಮಾತ್ರ 0 ಇದೆ. ಸೊ ನಮಗೆ ಹೈಯೆಸ್ಟ್ ನಂಬರ್ ಬೇಕು. ಇವೆರಡನ್ನೂ ಕಂಪೇರ್ ಮಾಡಿದ್ವಿ. 4 ಇದೆ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ಯೂನಿಟ್ ಪ್ಲೇಸ್. ಯೂನಿಟ್ ಪ್ಲೇಸಲ್ಲಿ ಇಲ್ಲಿ 4 ಇದೆ ನಮಗೆ, ಯೂನಿಟ್ ಪ್ಲೇಸಲ್ಲಿ ಇಲ್ಲಿ 0 ಇದೆ. ಸೊ ಏನು ಮಾಡ್ತೀವಿ, ಇದನ್ನ ಚೂಸ್ ಮಾಡ್ಕೊಳ್ತೀವಿ. ಯಾಕಂದರೆ ಬಿಗ್ಗೆಸ್ಟ್ ಬೇಕು ನಮಗೆ. 12,344 ಇದು ಆಯಿತು. ಈ 2 ನಂಬರ್ಸ್ನ ಕಂಪೇರ್ ಮಾಡಿರಿ. ಸಿ 1 2 3 1 2 3. ನೆಕ್ಸ್ಟ್ 10th ಪ್ಲೇಸ್ನ ಕಂಪೇರ್ ಮಾಡಿರಿ. ಇಲ್ಲಿ 4 ಇದೆ. ಸೊ 4 ಇರೋದು ಬರ್ಕೊಳ್ತೀವಿ. 12,340. ನೆಕ್ಸ್ಟ್ 12,304. ದಿಸ್ ಇಸ್ ದ ಡಿಸೆಂಡಿಂಗ್ ಆರ್ಡರ್. ಕೇರ್ಫುಲ್ಲಾಗಿ ಬರೀರಿ, ಆಮೇಲೆ ಚೆಕ್ ಮಾಡಿರಿ. 13,254, 12,344, 12,340, 12,304. ನೀವು ರೀಡ್ ಮಾಡಬೇಕಾದ್ರೆ ಗೊತ್ತಾಗುತ್ತೆ ಕರೆಕ್ಟಾಗಿ ಅರೇಂಜ್ ಆಗಿದೆನೋ ಇಲ್ಲೋ ಅಂತ. So let us solve remaining 2 problems. $77,770, $77,077, $77,777, $70,777. ಏನು ಮಾಡಬೇಕು, ಡಿಸೆಂಡಿಂಗ್ ಆರ್ಡರಲ್ಲಿ ಅರೇಂಜ್ ಮಾಡಬೇಕು. ಡಿಸೆಂಡಿಂಗ್ ಆರ್ಡರ್. ಸೊ ಯು ಹ್ಯಾವ್ ಟು ಚೂಸ್ ದ ಬಿಗ್ಗೆಸ್ಟ್ ಫಸ್ಟ್. ಇಲ್ಲೂ ನಮಗೆ 1000 ಪ್ಲೇಸಲ್ಲಿ ನಂಬರ್ ಸೇಮ್, 10,000 ಪ್ಲೇಸಲ್ಲಿ ನಂಬರ್ ಸೇಮ್ ಇದೆ. 7 7 7 7. 1000 ಪ್ಲೇಸ್ ಕಂಪೇರ್ ಮಾಡೋಣ. 7 7 7. 0 ಇದೆ, ಸ್ಮಾಲೆಸ್ಟ್ ಆಗುತ್ತೆ, ಬೇಡ. ನೀವು 3ನಲ್ಲಿ ಬಿಗ್ಗೆಸ್ಟ್ ಯಾವುದು ಸೆಲೆಕ್ಟ್ ಮಾಡೋಣ. ನೆಕ್ಸ್ಟು 100 ಪ್ಲೇಸಿಗೆ ಹೋಗಬೇಕು. 100 ಪ್ಲೇಸಲ್ಲಿ ಇಲ್ಲೂ 7 ಇದೆ, ಇಲ್ಲಿ 0 ಇದೆ, ಇಲ್ಲಿ 7 ಇದೆ. ಸೊ ನಮಗೆ ಬಿಗ್ಗೆಸ್ಟ್ ಬೇಕಾಗಿರೋದ್ರಿಂದ ಈ ಎರಡನ್ನೂ ಕಂಪೇರ್ ಮಾಡಬೇಕು. ಸಿ ಇಲ್ಲಿ 10th ಪ್ಲೇಸಲ್ಲಿ ಕೂಡ ನಂಬರ್ ಸೇಮೇ ಇದೆ. ಆವಾಗ ನಾವು ಯೂನಿಟ್ ಪ್ಲೇಸಿಗೆ ಹೋಗ್ತೀವಿ. ಯೂನಿಟ್ ಪ್ಲೇಸಲ್ಲಿ 0 ಇದೆ, ಇವೆರಡರಲ್ಲಿ ಕಂಪೇರ್ ಮಾಡಿದ್ರೆ ಇಲ್ಲಿ 0 ಇದೆ, ಅಲ್ಲಿ 7 ಇದೆ. ಸೊ ಏನು ಮಾಡ್ತೀವಿ, ಹೈಯೆಸ್ಟ್ 7ಅನ್ನು ಸೆಲೆಕ್ಟ್ ಮಾಡ್ಕೊಳ್ತೀವಿ. 77,777. ಈ ಎರಡು ಕಂಪೇರ್ ಮಾಡಿದ್ವಿ ಅಲ್ವಾ. ಸೊ ಈ ನಂಬರ್ನ ಚೂಸ್ ಮಾಡ್ಕೋಬೇಕು. 77,770. ರಿಮೈನಿಂಗ್ 2 ಟರ್ಮ್ಸ್ನ ಕಂಪೇರ್ ಮಾಡಬೇಕು. ಸಿ ಇಲ್ಲಿ 1000 ಪ್ಲೇಸಲ್ಲಿ 7 ಇದೆ, ಇಲ್ಲಿ 1000 ಪ್ಲೇಸಲ್ಲಿ 0 ಇದೆ. ಆಬ್ವಿಯಸ್ಲಿ 7 ಬಿಗ್ಗೆಸ್ಟ್ ಆಗುತ್ತೆ. ಇದನ್ನೇ ಚೂಸ್ ಮಾಡ್ಕೊಳ್ತೀವಿ. 77,077. ರಿಮೈನಿಂಗ್ ಟರ್ಮು 70,777. ಈ ಥರ ಪ್ರಾಬ್ಲಮ್ ಕೊಟ್ಟಾಗ ಕಾಮ್ ಮೈಂಡಿಂದ ಸ್ಲೋ ಆಗಿ ನೀಟಾಗಿ ಬರಿತಾ ಹೋಗ್ರಿ, ಇಲ್ಲಾಂದರೆ ಮಿಸ್ಟೇಕ್ಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಲೆಟ್ ಅಸ್ ಟೇಕ್ ಲಾಸ್ಟ್ ಪ್ರಾಬ್ಲಮ್. 61,234, 62,134, 21,364 and 12,364. You have to arrange these numbers in descending order. ಡಿಸೆಂಡಿಂಗ್ ಆರ್ಡರಲ್ಲಿ ಏನು ಮಾಡಬೇಕು, ಬಿಗ್ಗೆಸ್ಟ್ನ ಚೂಸ್ ಮಾಡ್ತೀರಿ. ಬಿಗ್ಗೆಸ್ಟ್ ಮೀನ್ಸ್ ಹೈಯೆಸ್ಟ್ ಪ್ಲೇಸಲ್ಲಿ ಇಲ್ಲಿ 10,000 ಪ್ಲೇಸ್ ಇದೆ, 6 ಇದೆ, 6 2 1. 2 1ಗೆ ಕಂಪೇರ್ ಮಾಡಿದರೆ ನಮಗೆ ಏನಾಗುತ್ತೆ, 2 1 ಇಲ್ಲಿ 6 ಇದೆ. ಸೊ 6 ನಮಗೆ ಹೈಯೆಸ್ಟ್ ಪ್ಲೇಸ್ ಆಗುತ್ತೆ. ಈ ಎರಡು ನಂಬರ್ಸ್ನ ಕಂಪೇರ್ ಮಾಡಿರಿ. 6 ಪ್ಲೇಸ್ ವ್ಯಾಲ್ಯೂ ಸೇಮ್ ಇದೆ. ನೆಕ್ಸ್ಟ್ ಇಲ್ಲಿ 1 ಇದೆ, ಇಲ್ಲಿ 2 ಇದೆ.
ಸೊ ನಮಗೆ 1 ಬಿಗ್ಗರ್ ಆಗುತ್ತೆ, 2 ಬಿಗ್ಗರ್ ಆಗುತ್ತೆ. ಆಬ್ವಿಯಸ್ಲಿ 2 ಬಿಗ್ಗರ್ ಆಗುತ್ತೆ. ಸೊ ಇದನ್ನ ಚೂಸ್ ಮಾಡ್ತೀವಿ. ಈ 2 ನಂಬರ್ ಕಂಪ್ಯಾರಿಸನಿಗೆ ತೊಗೊಂಡಿದ್ದೀವಿ ಅಲ್ವಾ. ಸೊ ಇದನ್ನ ಫಸ್ಟ್ ಬರೀಬೇಕು, ಇದನ್ನ ನೆಕ್ಸ್ಟ್ ಬರೀಬೇಕು. 62,134. ನೆಕ್ಸ್ಟ್ 61,200. ಸಾರಿ, ಇಲ್ಲಿ ನೋಡಿರಿ, ಈ 2 ನಂಬರ್ ಕರೆಕ್ಟ್ ಇದೆ. 61,234 ದಟ್ ಈಸ್ ಇಲ್ಲಿ 62,000. ನೆಕ್ಸ್ಟು 61,234. ಈ 2 ನಂಬರ್ನ ಕಂಪೇರ್ ಮಾಡಿರಿ. 2 ಇದೆ, ಇಲ್ಲಿ 1 ಇದೆ. ಸೊ ಆಬ್ವಿಯಸ್ಲಿ 2 ಈಸ್ ದ ಬಿಗ್ಗೆಸ್ಟ್. 21,364. ನೆಕ್ಸ್ಟ್ 12,364. Is it clear? This is a descending order for 5th question. Let us solve the last main, that is a 10th main, that is the last main of 5-digit numbers. Tenth main, what they are given: compare the following given numbers, write is equals to either greater or lesser sign in the blanks. ಅಂದರೆ 3 ಸಿಂಬಲ್ಸ್ನ ಯೂಸ್ ಮಾಡಿ ನಾವು ಬ್ಲ್ಯಾಂಕ್ಸ್ ಕೊಟ್ಟಿದ್ದಾರೆ, ಅದನ್ನ ಫಿಲ್ ಮಾಡ್ತಾ ಹೋಗಬೇಕು. ಲೆಟ್ ಅಸ್ ಸಾಲ್ವ್ 1 by 1. ಕಂಪ್ಯಾರಿಸನ್ ಇಲ್ಲೂ ಕೂಡ 52,085. ಕಂಪ್ಯಾರಿಸನ್ ಗೊತ್ತಿದೆ ನಿಮಗೆ, ಪ್ಲೇಸ್ ವ್ಯಾಲ್ಯೂ ವೈಸ್ ಚೆಕ್ ಮಾಡ್ತಾ ಹೋಗ್ತೀರಾ. ಇಲ್ಲಿ ನೋಡಿರಿ, ಫಸ್ಟ್ 10,000 ಪ್ಲೇಸ್ನ ಕಂಪೇರ್ ಮಾಡಿ ಸೇಮ್ ಇದೆ. 55. ನೆಕ್ಸ್ಟ್ 2 ಸೇಮ್ ಇದೆ. 0 0 8 8 5 5. ಎಲ್ಲ ಡಿಜಿಟ್ಸು ಈಕ್ವಲ್ ಇದೆ, ಎರಡೂ ಕಡೆನೂ ಆಲ್ ಡಿಜಿಟ್ಸ್ ಆರ್ ಈಕ್ವಲ್. ಸೊ ವಿ ವಿಲ್ ಯೂಸ್ ಈಕ್ವಲ್ ಸಿಂಬಲ್. ನೆಕ್ಸ್ಟ್ ಕ್ವೆಶನ್ 46,431. 43,613. ಈಗ ನಂಬರ್ಸ್ನ ಕಂಪೇರ್ ಮಾಡ್ತಾ ಹೋಗ್ರಿ. ಒಂದು ಸಿಂಬಲ್ನ ನೆನ್ಪಿಟ್ಕೊಂಡ್ರೆ ನೀವು ಸಿಂಬಲ್ ಹಾಕೋದ್ರಲ್ಲಿ ಕನ್ಫ್ಯೂಸ್ ಮಾಡ್ಕೊಳ್ಳಲ್ಲ. ಸಿ ಇಲ್ಲಿ 4 ಇದೆ, 4 ಇದೆ. ಯಾವಾಗಲೂ ಫಸ್ಟ್ ಬಿಗ್ಗೆಸ್ಟ್ ನಂಬರ್ ಯಾವುದು ಅಂತ ಥಿಂಕ್ ಮಾಡಿರಿ. ಆಬ್ವಿಯಸ್ಲಿ ಇನ್ನೊಂದು ನಂಬರ್ ಸ್ಮಾಲೆಸ್ಟ್ ಆಗಿರುತ್ತೆ. 4 4. ನೆಕ್ಸ್ಟು 6 ಇದೆ, ಇಲ್ಲಿ 6 ಇದೆ. ಸಾರಿ 6 ಇದೆ, 3 ಇದೆ. 6 ನಮಗೇನಾಗುತ್ತೆ, ಬಿಗ್ಗೆಸ್ಟ್ ನಂಬರ್ ಆಗುತ್ತೆ. ಯಾವಾಗಲೂ ನಾವು ಬಿಗ್ಗೆಸ್ಟ್ ನಂಬರ್ ಕಡೆ ಓಪನ್ ಎಂಡ್ ಅಂದರೆ 2 ಎಂಡೆಡ್ ಇರೋ ಸಿಂಬಲ್ನ ಯೂಸ್ ಮಾಡಿರಿ. ಸ್ಮಾಲೆಸ್ಟ್ ನಂಬರ್ ಇರೋ ಕಡೆ ಓನ್ಲಿ ಸಿಂಗಲ್ ಎಂಡೆಡ್ನ ಯೂಸ್ ಮಾಡಿರಿ. ಯಾವಾಗ ಸಿಂಬಲ್ಸ್ ಕನ್ಫ್ಯೂಸ್ ಆಗೋಲ್ಲ. ಸೊ ಸ್ಮಾಲೆಸ್ಟ್ ನಂಬರ್ ಕಡೆ ಸಿಂಗಲ್ ಎಂಡೆಡ್ ಸಿಂಬಲ್ ಯೂಸ್ ಮಾಡಿದ್ವಿ. ನಮಗೆ 6 ಬಿಗ್ಗೆಸ್ಟ್. ಸೊ ಇಲ್ಲಿ ಓಪನ್ ಎಂಡೆಡ್ ಸಿಂಬಲ್ನ ಯೂಸ್ ಮಾಡಿದ್ವಿ. ಸಿಂಬಲ್ ಈ ಥರ ಬರುತ್ತೆ ನಮಗೆ. ನೆಕ್ಸ್ಟ್ 50,662. ಇಲ್ಲಿ ನಮಗೆ ಗ್ರೇಟರ್ ಸಿಂಬಲ್ ಯೂಸ್ ಮಾಡ್ತಿದ್ದೀವಿ. ಈಗ ನೆಕ್ಸ್ಟ್ ಕ್ವೆಶನಲ್ಲಿ 24,672. ಈ 2 ಕಂಪೇರ್ ಮಾಡಿದ್ರೆ 1000 ಪ್ಲೇಸಲ್ಲಿ 2 ಇದೆ, ಇಲ್ಲಿ 1 ಇದೆ. ನಮಗೆ ಯಾವುದು ದೊಡ್ಡದಾಗುತ್ತೆ, 2 ದೊಡ್ಡದಾಗುತ್ತೆ. ಸೊ ಏನು ಮಾಡ್ತೀವಿ, 2 ಕಡೆ ನಾವು ಓಪನ್ ಎಂಡೆಡ್ ಸಿಂಬಲ್ನ ಯೂಸ್ ಮಾಡ್ತೀವಿ. ಇಲ್ಲಿ ಯಾವ ಸಿಂಬಲ್ ಯೂಸ್ ಮಾಡಿದೆ, ಲೆಸ್ಸರ್ ಸಿಂಬಲ್. ಈಸ್ ಇಟ್ ಕ್ಲಿಯರ್? ಸೊ ಸಿಂಬಲ್ ಹೆಂಗೆ ಯೂಸ್ ಮಾಡೋದಂದರೆ ಬಿಗ್ಗರ್ ನಂಬರ್ ಕಡೆ ಯೂಸ್ ಮಾಡಿರಿ, ಕನ್ಫ್ಯೂಸ್ ಆಗೋಲ್ಲ. ಅಥವಾ ಸ್ಮಾಲರ್ ನಂಬರ್ ಕಡೆ ಯೂಸ್ ಮಾಡಿ ಸಿಂಬಲ್ನ ಕರೆಕ್ಟಾಗಿ ಬರೆಯೋದು ಕಲ್ತ್ಕೋಬೇಕು. ನೆಕ್ಸ್ಟ್ 74,312. 76,312. ಕಂಪೇರ್ ಮಾಡ್ತಾ ಹೋಗ್ರಿ. 7 7 ಸೇಮ್ ಇದೆ. ನೆಕ್ಸ್ಟ್ ಡಿಜಿಟ್ 4 ಇದೆ, ಇಲ್ಲಿ 6 ಇದೆ. 4 ಬಿಗ್ಗರ್ ಆಗುತ್ತೆ, ನಮಗೆ 6 ಬಿಗ್ಗರ್ ಆಗುತ್ತೆ. ಆಬ್ವಿಯಸ್ಲಿ 6 ಈಸ್ ಅ ಬಿಗ್ಗರ್ ನಂಬರ್. ಸೊ ಈ ಕಡೆ ಗ್ರೇಟರ್ ಸಿಂಬಲ್ನ ಯೂಸ್ ಮಾಡಿ. ಸಿ ಓಪನ್ ಎಂಡೆಡ್ ಸಿಂಬಲ್ನ 6 ಕಡೆ ಯೂಸ್ ಮಾಡ್ತೀವಿ, ಯಾಕೆಂದರೆ 6 ನಮಗೆ ಬಿಗ್ಗರ್ ಆಗುತ್ತೆ. ನೆಕ್ಸ್ಟ್ 5th ಕ್ವೆಶನ್ 81,884. 81,365. ಲೆಟ್ ಅಸ್ ಕಂಪೇರ್. 8 8 ಈಕ್ವಲ್ ಇದೆ, 1 1 ಈಕ್ವಲ್ ಇದೆ. ನೆಕ್ಸ್ಟ್ 8 ಇದೆ, 3 ಇದೆ. ನಮಗೆ 8 ಬಿಗ್ಗರ್ ಆಗುತ್ತೆ, 3 ಬಿಗ್ಗರ್ ಆಗುತ್ತೆ. ಆಬ್ವಿಯಸ್ಲಿ 8 ಈಸ್ ಬಿಗ್ಗರ್. ಸೊ ವಿ ವಿಲ್ ಯೂಸ್ ಓಪನ್ ಎಂಡೆಡ್ ಸಿಂಬಲ್ ಹಿಯರ್.
ಏನಾಗುತ್ತೆ 81,884 ಇಸ್ ಗ್ರೇಟರ್ ದ್ಯಾನ್ 81,365. ಇಲ್ಲಿ ನಾವು ಗ್ರೇಟರ್ ಸಿಂಬಲ್ ಯೂಸ್ ಮಾಡಿದ್ವಿ. ಈಸ್ ಇಟ್ ಕ್ಲಿಯರ್? ದಿಸ್ ಇಸ್ ಅ ಆನ್ಸರ್ ಫಾರ್ 10th ಮೇನ್. ಸೊ ನಾವು ಎಲ್ಲ ಎಕ್ಸಸೈಸ್ ಪ್ರಾಬ್ಲಮ್ಸ್ನು ಸಾಲ್ವ್ ಮಾಡಿದ್ದೀವಿ. ಇಲ್ಲಿ ಒಂದೇ ಒಂದು ಎಕ್ಸಸೈಸ್ ಇದೆ, ದಟ್ ಈಸ್ ಎಕ್ಸಸೈಸ್ 1.1. ಇಲ್ಲಿಗೆ ನಮಗೇನಾಗುತ್ತೆ, ಈ ಲೆಸನ್ 5 ಡಿಜಿಟ್ ನಂಬರ್ಸ್ ಎಂಡ್ ಆಗುತ್ತೆ. ಲೆಟ್ ಅಸ್ solve or let us discuss next lesson in the next classes. Thank you students.